ಹಾಯ್ ಎವ್ರಿವನ್. ನೋಡಿ ಒಂದು ಹೈ ಕ್ರಾಸ್ ಗಾಡಿ. ಸೊ ಹೈ ಕ್ರಾಸ್ ಗಾಡಿನಲ್ಲಿ ನಿಮಗೆ ಆಲ್ರೆಡಿ ಕಂಪ್ನಿಯಿಂದ ಈ ಥರ ಟಾಪ್ ಮಾಡಲ್ ಸ್ಟೇರಿಂಗೇ ಬಂದಿದ್ದಿತ್ತು. ಸೊ ಇದರಲ್ಲಿ ನಿಮಗೆ ಪೆಡಲ್ ಶಿಫ್ಟೂ ಇದೆ, ಕ್ರೂಸೂ ಇದೆ, ಆಲ್ಮೋಸ್ಟ್ ಎಲ್ಲ ನಿಮಗೆ ಫ್ಯೂಚರ್ ಇದರಲ್ಲಿ ಇದೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದು ಅಂದರೆ ಈ ಪ್ಲೇನ್ ಸ್ಟೇರಿಂಗ್ ಇದೆ ಅಂತ ತೆಗಿಬಿಟ್ಟು ಕಾರ್ಬನ್ ಫೈಬರ್ ಸ್ಟೇರಿಂಗ್ ನಾವು ಹಾಕ್ತಾ ಇರೋದು. ಈ ಸ್ಟೇರಿಂಗ್ ನೋಡ್ಬೋದು. ಪ್ಲಸ್ ನಿಮಗೆ ಇದು ಪೆಡಲ್ ಶಿಫ್ಟೂ ಕೆಲಸ ಮಾಡ್ತದೆ, MID ಬಟನು ಕೆಲಸ ಮಾಡ್ತದೆ, ಕ್ರೂಸ್ ಕಂಟ್ರೋಲು ಕೆಲಸ ಮಾಡ್ತದೆ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು, ನೀವು ಪ್ರೆಸ್ ಮಾಡ್ತಾಯಿದ್ದೀನಿ ನಾನು, ಎಲ್ಲ ಬಟನ್ ನಿಮಗೆ ವರ್ಕಿಂಗ್ ಇರ್ತದೆ. ಕ್ರೂಸೂ ವರ್ಕಿಂಗ್ ಆಗುತ್ತೆ, ಪೆಡಲ್ ಶಿಫ್ಟೂ ವರ್ಕಿಂಗ್ ಆಗುತ್ತೆ. ಪ್ಲಸ್ ನಿಮಗೆ ಒರಿಜಿನಲ್ ಫಿಟ್ಟಿಂಗ್ನಲ್ಲಿ ಇದು ಫಿಟ್ ಆಗೋದು. ವೈರಿಂಗ್ ಗೀರಿಂಗ್ ಏನೂ ಆಲ್ಟ್ರೇಷನ್ ಇರಲ್ಲ. ಈ ಫಿಟ್ಟಿಂಗೂ ನೀವು ನೋಡ್ಬೋದು. ಸೊ ಕಂಪ್ನಿಯಿಂದ ಈ ಥರ ಸ್ಟೇರಿಂಗ್ ಬರ್ತಿರ್ತದೆ. ಸೊ ನಿಮ್ಮ ಹತ್ರ ಬೇಸ್ ಮಾಡಲ್ ಗಾಡಿ ಇದ್ರೂ ಈ ಥರ ಸ್ಟೇರಿಂಗು ಅವೈಲಬಲ್ ಇದೆ, ಕಾರ್ಬನ್ ಫೈಬರ್ ಸ್ಟೇರಿಂಗೂ ಅವೈಲಬಲ್ ಇದೆ. ಬಟ್ ಇದು ಎಲ್ಲ ಬಂದುಬಿಟ್ಟು ನಿಮಗೆ ಬಜೆಟ್ನಲ್ಲಿ ನಿಮಗೆ ಇದು ಫಿಟ್ ಆಗೋದು ಸ್ಟೇರಿಂಗು. ಈ ಬಜೆಟೇ ಬೇರೆ, ಈ ಸೆಗ್ಮೆಂಟೇ ಬೇರೆ, ಈ ಗಾಡಿ ಕೆಲಸನೇ ಬೇರೆ. ಅದು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಫೋನ್ ಮಾಡ್ಬೋದು. ಗಾಡಿ ಬರೋದು ನಿಮಗೆ ಆಟೋಮೆಟಿಕ್ ಎಲ್ಲ ಗಾಡಿನಲ್ಲಿ. ಸೊ ಆಟೋಮೆಟಿಕ್ ಒಂದೊಂದು ಗಾಡಿನಲ್ಲಿ ಪೆಡಲ್ ಶಿಫ್ಟ್ ಬಂದಿರ್ತದೆ, ಒಂದೊಂದು ಗಾಡಿನಲ್ಲಿ ಪೆಡಲ್ ಶಿಫ್ಟ್ ಬಂದಿರಲ್ಲ. ಸೊ ವಿತೌಟ್ ಪೆಡಲ್ ಶಿಫ್ಟ್ ಇದ್ರೂ ನಮ್ಮ ಹತ್ರ ಆ ಗಾಡಿಗೂ ನಾವು ಈ ಥರ ಸ್ಟೇರಿಂಗ್ ಹಾಕಿ ನಿಮಗೆ ಪೆಡಲ್ ಶಿಫ್ಟೂ ಆ್ಯಕ್ಟಿವೇಶನ್ ಮಾಡಿಕೊಡ್ತೀನಿ. ಸೊ ವಿತೌಟ್ ಪೆಡಲ್ ಶಿಫ್ಟ್ ಇದ್ರೂ ಗಾಡಿ, ಅದಕ್ಕೆ ನಾವು ನಿಮಗೆ ಪೆಡಲ್ ಶಿಫ್ಟೂ ಆ್ಯಕ್ಟಿವೇಶನ್ ಮಾಡಿ ಕೊಡ್ತೀನಿ ನಿಮಗೆ. ಸೊ ಈ ಫಿನಿಶಿಂಗು, ಈ ಲುಕ್ಕೇ ನೀವು ನೋಡ್ಬೋದು. ಸೊ ಆಲ್ಮೋಸ್ಟ್ ಇದಕ್ಕೆಲ್ಲ ಕೆಲಸ ನಡೀತಾ ಇದೆ. ಸೊ ನಾವು ಬರೀ ಒಂದು ವೀಡಿಯೋ ಸ್ಟೇರಿಂಗ್ದು ಒಂದು ಮಾಡೋಣ ಅಂತ ಮಾಡ್ತಾ ಇರೋದು.